ಇನ್ನು ಚಿನ್ನಯ್ಯನಿಗೆ 5ರಿಂದ ಜೀವ ಬೆದರಿಕೆ ಆರೋಪ. ಗನ್ಮ್ಯಾನ್ ನೀಡುವಂತೆ ಜಯಂತ್ ಟಿ ಮನವಿ ಮಾಡಿದ್ದಾರೆ. ಸಿಎಂ ಡಿಜಿಪಿಗೆ ಪತ್ರ ಬರೆದು ಜಯಂತ್ ಮನವಿ. ಜಯಂತ್ ಸೇರಿ ಇತರೆ 5ರಿಂದ ಜೀವ ಬೆದರಿಕೆ ಇದೆ ಅಂತ ಚಿನ್ನಯ್ಯ ಒಂದು ದೂರನ್ನ ಕೊಟ್ಟಿದ್ದ, ಆತಂಕ ವ್ಯಕ್ತಪಡಿಸಿದ್ದ. ಈಗ ಜಯಂತ್ ನನಗೆ ಭದ್ರತೆ ಕೊಡಿ, ಗನ್ಮ್ಯಾನ್ ಕೊಡಿ ಅಂತ ಈಗ ಜಯಂತ್ ಕೇಳ್ಕೋತಾ ಇರೋದು. ಬೆದರಿಕೆ ಆತಂಕವನ್ನು ವ್ಯಕ್ತಪಡಿಸಿದ್ದಂತ ಚಿನ್ನಯ್ಯ. ಆದರೆ ಇತ್ತ ಪ್ರಕರಣದ SIT ತನಿಖೆ ಮುಂದುವರಿಸಿ ಅಂತ ಮನವಿ, ಜೊತೆಗೆ ಸಿಎಂ ಮತ್ತು ಡಿಜಿಪಿಗೆ ಪತ್ರವನ್ನು ಬರೆದಿರುವಂತಹ ಜಯಂತ್, ನನಗೂ ಕೂಡ ಗನ್ಮೆನ್ ಬೇಕು, ನನಗೂ ಸೇಫ್ಟಿ ಬೇಕು ಅಂತ ಈಗ ಜಯಂತ್ ಹೇಳಿರೋದು. ಯಾರು ಈ ಚಿನ್ನಯ್ಯ 5ರಲ್ಲಿ ಆರೋಪ ಮಾಡಿದ್ದ, ಆ 5ರಲ್ಲಿ ಒಬ್ಬ ಈ ಜಯಂತ್. ಸೊ ಜಯಂತ್ ಕೂಡ ಈಗ ಮನವಿ ಮಾಡಿದ್ದಾರೆ. ಸಿಎಂ ಮತ್ತು ಡಿಜಿಪಿಗೆ ಪತ್ರವನ್ನು ಬರೆದಿದ್ದಾರೆ ಜಯಂತ್, ನನಗೂ ಕೂಡ ಗನ್ಮ್ಯಾನ್ ಬೇಕು, ನನಗೂ ಸೇಫ್ಟಿ ಬೇಕು ಅಂತ. ಮದುವೆ ಸಂಘರ್ಷ ಈ ಕಾರಣಕ್ಕೆ ಮಚ್ಚು ಹಿಡಿದು ಠಾಣೆಗೆ ಎಂಟ್ರಿ ಕೊಟ್ಟಿರುವಂತದ್ದಾಗಿದೆ. ಇಳಿ ವಯಸ್ಸಿನಲ್ಲಿ 2ನೇ ಮದುವೆ ಆದಂತಹ ತಂದೆ, ಹಾಸನ ಜಿಲ್ಲೆ ಹೊಳೆನರಸೀಪುರ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಇಳಿ ವಯಸ್ಸಿನಲ್ಲಿ 2ನೇ ಮದುವೆಗೆ ತಂದೆ ಮುಂದಾಗಿರೋದು. ಮಕ್ಕಳು ಹೊಡಿತಾರೆ ಅಂತ ಮಚ್ಚು ಹಿಡಿದು ಎಂಟ್ರಿ ಕೊಟ್ಟಿರೋದು. ಮಚ್ಚು ಹಿಡಿದು ಠಾಣೆಗೆ ಎಂಟ್ರಿ ಕೊಟ್ಟಂತ ರಾಜಣ್ಣ ಅನ್ನುವ ವ್ಯಕ್ತಿ ಮಕ್ಕಳ ಭಯದಿಂದ ಮಚ್ಚು ಹಿಡಿದು ಬಂದು ದೂರು ಕೊಟ್ಟಿದ್ದಾನೆ. ಈ ವ್ಯಕ್ತಿ ಮಕ್ಕಳು ಹೊಡಿತಾರೆ ಅನ್ನೋ ಕಾರಣಕ್ಕೆ ಮಚ್ಚು ಹಿಡಿದು ಬಂದು, ನೋಡಿ ಅಲ್ಲಿ ಕೈಯಲ್ಲಿ ಮಚ್ಚಿದೆ, ನೇರವಾಗಿ ಈ ಸಿನಿಮಾ ಕೆಲವೊಂದು ಸೀನ್ಗಳಿರ್ತವೆ ಆ ಥರ ಸೀದಾ ಒಳಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದು. ಯಾಕಪ್ಪ ಮಚ್ಚು ಯಾಕೆ ಹಿಡ್ಕೊಂಡು ಬಂದಿದ್ಯಾ ಅಂತ ಪೊಲೀಸರು ಕೇಳಿದಾಗ, ನನ್ನ ಮಕ್ಕಳು ಹೊಡಿತಾರೆ ಸ್ವಾಮಿ, ಹಂಗಾಗಿ ಹಿಡ್ಕೊಂಡು ಬಂದಿದ್ದೀನಿ ಅಂತ ಈಗ ಆತ ಬಂದಿರೋದು. ಇಬ್ಬರು ಹೆಣ್ಮಕ್ಳು, ಓರ್ವ ಪುತ್ರ ಇರೋದು ಇವರಿಗೆ. 2 ವರ್ಷದ ಹಿಂದೆ ರಾಜಣ್ಣ ಅವರ ಮೊದಲ ಪತ್ನಿ ಸಾವನ್ನಪ್ಪಿರ್ತಾರೆ ಅಂತ ಕೂಡ ಗೊತ್ತಾಗಿದೆ. ಇದೇ ಡಿಸೆಂಬರ್ 2ನೇ ತಾರೀಕು 2ನೇ ಮದುವೆ ಆಗಿದ್ದಾರೆ ಡಿಸೆಂಬರ್ನಲ್ಲಿ. 2 ವರ್ಷದ ಹಿಂದೆ ರಾಜಣ್ಣ ಅವರ ಪತ್ನಿ ಸಾವನ್ನಪ್ಪಿದ್ರು. ಹಾಗಾಗಿ ಡಿಸೆಂಬರ್ನಲ್ಲಿ ಈ ರಾಜಣ್ಣ 2ನೇ ಮದುವೆ ಆಗಿದ್ದಾರೆ. 68 ವರ್ಷದ ರಾಜಣ್ಣ 58 ವರ್ಷದ ಗೀತಾ ಅನ್ನೋರ ಜೊತೆ ಮದುವೆ ಆಗಿದ್ದಾರೆ. ತಂದೆಯ 2ನೇ ಮದುವೆಗೆ ಮಕ್ಕಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆಸ್ತಿಗಾಗಿ ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ. ಇಬ್ಬರು ಹೆಣ್ಮಕ್ಳು, ಅವರ ಪುತ್ರನಿಗೆ ಮದುವೆ ಮಾಡಿದ್ದೇನೆ, ಮದುವೆ ಮಾಡಿ ಎಲ್ರಿಗೂ ಕೂಡ ಸಮಾನ ಆಸ್ತಿ ನೀಡಿದ್ದೇನೆ, ಆದರೆ ಇದ್ದ ಒಂದು ಮನೆಯನ್ನು ಕೂಡ ಕೊಡಿ ಅಂತ ಹೇಳ್ತಿದ್ದಾರೆ, ಮನೆ ನೀಡುವಂತೆ ಹಲ್ಲೆ ಮಾಡ್ತಿದ್ದಾರೆ ಅಂತ. ತನಗಿಬ್ಬರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದ್ದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯಿತು ಸರ್. ಇರೋದು ಹೇಳಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪ್ರೇಟ್ ಇದ್ದೆ. ನಾನು ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ, ಅದು ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರು ಬ್ಲೋಕರ್ ಕಡೆಯಿಂದವ ನಮ್ಮನ್ನು ಮಾವಿನಕೆರೆ ಬೆಟ್ಟದಲ್ಲಿ ಮದುವೆ ಆದರು. 17ನೇ ತಾರೀಕು ಬುಧವಾರ ಜಗಳ ಆಗಿದ್ದು. ಶನಿವಾರ ಬುಧವಾರಲ್ಲೂ ಬಂದು ನೈಟು ಮನೇಲಿದ್ದು ಮೊಮ್ಮಗಳು ಕಳಿಸಿ ಬಟ್ಟೆ ತಾತೀನಿ ಅಂತ ಹೇಳಿ, ಮೊಮ್ಮಗಳು ಇವ್ರ ಮಗನ ಮಗಳು ಮಂಜುನ ಮಗಳು ಏನ್ರಿ ಮಂಜುನ ಮಗಳು ಇಲ್ಲಿ ಮಣ್ಗಿದ್ದಾಗ 3 ಜನ ನನ್ನ ಎತ್ತಾಕಿ, ನನಗೂ ಬುಲ್ಡೆಲ್ಲ ಏಟ ಐತೆ, ಅವರೇ ಆಸ್ಪತ್ರೆಗೆ ಕರ್ಕೋಗಿ ಗುಳ್ಕಸೆಲ್ಲ ಹಾಕ್ಸಿದ್ರು ಗಜಲಕ್ಷ್ಮಿಲಿ. ಆಮೇಲೆ ಮತ್ತೆ 3 ದಿನ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಗೋವತ್ತಿಗೆ ನೀವು ಶನಿವಾರ ಬಲ್ಲಿ ಅಂದರು. ಹೋದ್ರಲ್ಲಿ ಯಾರೂ ಇರಲಿಲ್ಲ. SP ಸಾಹೇಬ್ರಿಗೆ ಹೋಗಿ ಕೊಟ್ಟು ಕಂಪ್ಲೇಂಟ. ಅಲ್ಲಿಂದ ಕೇಸ್ ಬಂದಿತ್ತು. ಇವ್ರನ್ನೇ ಬರೋಕ್ಕೆ ಹೇಳ್ಬಿಟ್ಟು 20ನೇ ತಾರೀಕು ಶನಿವಾರ 7:30 1:30ವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲ್ಯೂಮೇಟಲ್ಲೆಲ್ಲ ಹೊಡೆದು ಎಷ್ಟು ಇದು ಮಾಡಿದ್ರು. ಹೆದರಿಕೆ ಭಯ ಹಾಕಿ ನಾನು ಕೂತಿದ್ದೆ. ಅಲ್ಲೇ ಮಾತ್ರ ತರಿಸ್ಕೊಟ್ಟವ್ರೆ ಮೆಡಿಕಲಿಂದ. ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಮಕ್ಳು, ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ. ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗ ಇರೋದು ಒಂದು ಮನೆ ನಂದು. ನನಗೆ ಹೆಂಡತಿ ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ 2ನೇ ಸತಿ ಇನ್ನೊಬ್ಬರು ಅಜ್ಜೇಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ